ಫಸ್ಟ್ ವ್ಯೂ ಆಫ್ ಕುದುರೆಮುಖ ಅಲ್ಲಿದೆ. ಇದು ನೋಡಿ, ಇವಾಗ ನಾವು ಅಲ್ಲಿಂದ ಅಂದರೆ ಈ ಬೆಟ್ಟದ ಹಿಂದುಗಡೆಯಿಂದ ವಾಕ್ ಮಾಡ್ಕೊಂಡು ಹಂಗೆ ಹೋಗಿ ಮತ್ತೆ ವಾಪಸ್ ಇಲ್ಲಿ ಬಂದು ಅಲ್ಲೆಲ್ಲ ಒಂಟಿ ಮರ ಅಂತ ಆಫ್ ವೇ, ಅಲ್ಲಿಂದ ತಿರ್ಗಾ ಮತ್ತೆ ಹಿಂಗೆ ಹೋಗಿ ತಿರ್ಗಾ ಮತ್ತೆ ಹಿಂಗೆ ಹತ್ಕೊಂಡು ಹಿಂಗೆ ಬರ್ತಾಯಿದ್ದೀವಿ ನಾವು. ಆಲ್ಮೋಸ್ಟ್ ಟಾಪ್ ಬರ್ತಾ ಬರ್ತಾ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಇನ್ನೊಂದು ಟ್ರೆಕ್ ಫ್ರೆಂಡ್ ಜೊತೆಗೆ ಬಂದಿದ್ದೀನಿ. ಇದು ಬಂದು ಲಾಂಗೆಸ್ಟ್ ಟ್ರೆಕ್ ಇನ್ ಕರ್ನಾಟಕ, ಅದು ಕುದುರೆಮುಖ ಟ್ರೆಕ್ ಅಂತ. ಸೊ ಇವತ್ತು ಫ್ರೈಡೇ ನಾನು ಬೆಳಗ್ಗೆ ಬೆಂಗಳೂರಿಂದ ಹೊರಟ್ಬಿಟ್ಟು ಸಂಜೆಗೆಲ್ಲ ಇಲ್ಲಿ ಹೋಮ್ ಸ್ಟೇ ಬಂದಿದ್ದೀವಿ. ಸೊ ನಾಳೆ ಬೆಳಿಗ್ಗೆ ಬೇಗ ಹೊರಟ್ಬಿಟ್ಟು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಒಂದು 7 o'clockಗೆಲ್ಲ ಮಾಡೋಣ ಅಂತ. ಸೊ ಇವತ್ತು ಸಂಜೆ ಆಯಿತು, ಇನ್ನೇನಿಲ್ಲ, ಇವತ್ತು ಇನ್ನೇನು ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಡೋದು ಬೇಗ ಚೆನ್ನಾಗಿ. ಆಮೇಲೆ ಈ ಹೋಮ್ ಸ್ಟೇ ಬಂದು ಗಿರಿಮನೆ ಹೋಮ್ ಸ್ಟೇ ಅಂತ. ಇದು ಟ್ರೆಕ್ ಏನು ಕುದುರೆಮುಖ ಟ್ರೆಕ್ ಸ್ಟಾರ್ಟ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ 4 ಕಿಲೋಮೀಟ್ರ್ ದೂರ ಇರೋದು ಅಷ್ಟೇ. ಅಂದರೆ ಅದೇ ರೋಡು. ಇವಾಗ ನಾವು ಕಳಸದಿಂದ ಬಂದರೆ ಕಳಸ ಸಂಸೆ ಆದಮೇಲೆ ಒಂದೊಂದು 2 ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲಿಂದ ಲೆಫ್ಟ್ ಡಿವಿಷನ್ ಇದೆ. ಸೊ ಆ ಲೆಫ್ಟ್ ತೊಗೊಂಡು ಸುಮಾರಾಗಿ ಒಂದು 4 ಕಿಲೋಮೀಟ್ರ್ ಬಂದಿದ್ದೀವಿ. ಅಂದರೆ ಇದು ಕುದುರೆಮುಖ ಬೇಸ್ ಪಾಯಿಂಟಿಗೆ ಹೋಗೋ ರೋಡೇ, ಅದೇ ರೋಡಲ್ಲೇ ಒಂದು ಡಿವಿಷನ್ ತೊಗೊಂಡು ಒಂದು 1 ಕಿಲೋಮೀಟ್ರ್ ಮೇಲೆ ಇದೆ. ಇದು ಒಂಥರ ಬೆಟ್ಟದ ಮೇಲೆ ಇದೆ ಚೆನ್ನಾಗಿ. ಆ ಹೋಮ್ ಸ್ಟೇಯಿಂದನೇ ನಮಗೆ ಕುದುರೆಮುಖ ಪೀಕ್ ಕಾಣಿಸ್ತಾ ಇದೆ. ಸೊ ಚೆನ್ನಾಗಿದೆ. ಇಲ್ಲಿ 3 ರೂಮ್ ಇದ್ದಾವೆ. ಒಂದು ರೂಮ್ ಬಂದ್ಬಿಟ್ಟು 6 ಬೆಡ್, ಇನ್ನೊಂದು ರೂಮ್ 6 ಬೆಡ್, ಇನ್ನೊಂದು ರೂಮು 12 ಬೆಡ್. ಇದು ಗ್ರೂಪ್ಗಳಿಗೆ ಅಷ್ಟೇ, ಅಂದರೆ ಫ್ಯಾಮ್ಲಿಗೆಲ್ಲ ಆಗೋಲ್ಲ. ಫ್ಯಾಮ್ಲಿ ಅಂದರೆ 6 ಮೆಂಬರ್ಸು ಫ್ಯಾಮ್ಲಿ ಇದ್ದರೆ ಬರ್ಬೋದು, ಬಟ್ ಮೋಸ್ಟ್ ಪ್ರಾಬಬ್ಲಿ ಗ್ರೂಪು ಬ್ಯಾಚುಲರ್ಸಿಗೆ ಚೆನ್ನಾಗಿರುತ್ತೆ. ಸೊ ಈಗ ನಾವು ಸಂಜೆ ಬಂದಿದ್ವಿ, ಇಲ್ಲಿಂದ ಒಂದು ಏನೋ ಪಕ್ಕದಲ್ಲಿ ಸ್ಟ್ರೀಮ್ ಇದೆ ಅಂತ ಹೇಳಿದರು, ಅಲ್ಲಿಗೆ ಬಂದಿದ್ವಿ. ಇವಾಗ ವಾಪಸ್ಸು ಹೋಮ್ ಸ್ಟೇ ಕಡೆ ಹೊರಟಿದ್ವಿ. ಸ್ಟಾರ್ಟ್ ಮಾಡೋದು 9 ಕಿಲೋಮೀಟ್ರ್ ಕುದುರೆಮುಖ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಕುದುರೆಮುಖ ಟ್ರೆಕ್ಕಿಂಗ್, ಇನ್ನೊಂದು ಲಾಂಗೆಸ್ಟ್ ಟ್ರೆಕ್ ಇನ್ ಕರ್ನಾಟಕ ಅಂತ ಈ ಟ್ರೆಕ್ಕಿಂಗ್ ಬಂದಿದ್ವಿ ಫ್ರೆಂಡ್ಸ್ ಜೊತೆಗೆ. ಅದು ಫಾರೆಸ್ಟ್ ಬೇಸ್ ಕ್ಯಾಂಪ್. ಅಲ್ಲಿಂದ ಒಂದು ಸೈಡ್ 9 ಕಿಲೋಮೀಟ್ರ್ ಇದೆ ಕುದುರೆಮುಖ ಪೀಕ್, ಅಂದರೆ 9 and 9 18. ಬಟ್ ಇದಕ್ಕಿಂತ ಹಿಂದುಗಡೆ ಜೀಪ್ ಡ್ರಾಪ್ ಮಾಡಿದರು. ಆ ಜೀಪ್ ಡ್ರಾಪಿಂದ ಇದು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟಿತ್ತು. ಸೊ ಅರ್ಧ ಅಂದರೆ ಈಗ 9 and half 19 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಇದು ಎಂಟ್ರಿ ಟಿಕೆಟ್ ಬುಕ್ ಮಾಡ್ಕೊಂಡು ಬರಲೇಬೇಕು. ನನ್ನ ಪ್ರಕಾರ ನಾನು 3 weeks ಮುಂಚೆನೇ ಮಾಡಿದ್ದೀನಿ ಎಂಟ್ರಿ. ನಾನು ಮತ್ತೆ ಅದಾದಮೇಲೆ ಸುಮ್ಮನೆ ಚೆಕ್ ಮಾಡೋಣ ಅಂತ ಒಂದು 10 days ಹಿಂದೆ ಚೆಕ್ ಮಾಡಿ ನೋಡಿದೆ, ಫುಲ್ ಎಲ್ಲ ಮುಗಿದೋಗ್ಬಿಟ್ಟಿತ್ತು, ಅಂದರೆ ಖಾಲಿಯಾಗೋಗಿತ್ತು. ಪರ್ ಡೇ 300 ಟಿಕೆಟ್ಸ್ ಆ ಥರ ಇದೆ. ಸೊ ಅದಕ್ಕೆ ಅಡ್ವಾನ್ಸಾಗಿ ಬುಕ್ ಮಾಡೋದು ಬೆಟ್ರ್. ನಾವು ಈಗ ಬರ್ತಾ ಇರೋದು ಜೂನ್ 1st ವೀಕು. ಏನಾಯಿತು ಅಂದರೆ ಇದರ ಹಿಂದಿನ ವೀಕು ತುಂಬ ಮಳೆ ಬಂತು. ಆ ಮಳೆ ಬಂದಿದ್ದು ನೋಡ್ಬಿಟ್ಟು ನಾವು ಫುಲ್ ಪ್ರಿಪೇರಾಗಿ ಬಂದಿದ್ವಿ, ರೈನ್ ಕೋಟು ಅದು ಇದು ಎಲ್ಲ ಅಂತ. ಇಲ್ಲಿ ನೋಡಿದ್ರೆ ಮೇಲೆ ನೋಡ್ಬೋದು ನೋಡಿ, ತುಂಬ ಸನ್ಲೈಟ್ ಇದೆ, ಸಿಕ್ಕಾಪಟ್ಟೆ ಹಾಟ್ ಇದೆ. ನಾವು ಈಗ ಸ್ಟಾರ್ಟ್ ಮಾಡ್ತಿರೋದು ಟ್ರೆಕ್ 8 o'clock ಸ್ಟಾರ್ಟ್ ಮಾಡಿದ್ದೀವಿ. ಆವಾಗಲೇ ತುಂಬ ಬಿಸಿಲಿದೆ. ಸೊ ಇದು ಈಗ ನಮಗೆ ಇಲ್ಲಿ ಕೆಳಗಡೆ ಎಲ್ಲ ID ಪ್ರೂಫ್ ಒರಿಜಿನಲ್ ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಅದು ಸುಮ್ಮನೆ ಯಾರು ಬೇಕು ಅವರು ಹೋಗೋ ಥರ ಇಲ್ಲ, ಎಲ್ಲ ಚೆಕ್ ಮಾಡಿದರು. ನಮ್ಮ ಬ್ಯಾಗ್ ಚೆಕ್ ಮಾಡಿದರು, ಪ್ಲಾಸ್ಟಿಕ್ಕು ಏನು ಅಲೋ ಮಾಡಲ್ಲ ತೊಗೊಂಡೋಗೋಕ್ಕೆ, ಇದೆಲ್ಲ ಚೆಕ್ ಮಾಡಿ ಬಿಟ್ಟರು. ಆಮೇಲೆ ಅವ್ರೇನು ಹೇಳಿದಂದರೆ ಆ ಪಾಯಿಂಟಿಂದ 1 ಗಂಟೆ ಮಧ್ಯಾಹ್ನ 1 ಗಂಟೆಗೆ ನೀವು ಎಲ್ಲಿಗೆ ರೀಚ್ ಆಗ್ತೀರಾ ಅಲ್ಲಿಂದನೇ ವಾಪಸ್ ಬರಬೇಕಂತೆ.
ಸಪೋಸ್ ನೀವೀಗ ಪೀಕ್ ರೀಚ್ ಆಗಲಿ ಅಂದ್ಕೊಳ್ಳಿ 1 o'clockವರೆಗೂ, ಇವಾಗ ಎಲ್ಲಿದ್ದೀರಾ ಅಲ್ಲಿಂದ ವಾಪಸ್ ಬರಬೇಕು. 5:30ಗೆಲ್ಲ ವಾಪಸ್ ಈ ಪಾಯಿಂಟ್ ಹತ್ರ ಬರಬೇಕು. ಇದು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಇದನ್ನು ಫಾಲೋ ಮಾಡಲೇಬೇಕು ಅಂತೆ. ಸೊ ಅದಕ್ಕೆ ಆದಷ್ಟು ಬೇಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು. 6 o'clockಗೆ ಓಪನ್ ಆಗುತ್ತೆ ಇದು. ನಮಗೆ ಸ್ಟಿಲ್ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತು ಲಂಚು ಬಾಕ್ಸ್ ಎಲ್ಲ ಫಿಲ್ ಮಾಡ್ಕೊಂಡು ಬರೋವರಿಗೆ, ಆಮೇಲೆ ಆ ರೋಡ್ ತುಂಬ ಹಾಳಾಗಿದೆ. ಆ ಸಂಸೆ ರೋಡಿಂದ ಹೊರಡೆ ಬಂದ ತಕ್ಷಣ ತುಂಬ ಹಾಳಾಗೋಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ವಾಟರ್ ಸ್ಟ್ರೀಮ್ಸ್ ಎಲ್ಲ ತುಂಬ ಸ್ಟ್ರೀಮ್ಸ್ ಇದ್ದಾವಂತೆ. ಆಮೇಲೆ ಅಲ್ಲಲ್ಲಿ ಒಂದು ಸ್ಟ್ರೀಮಲ್ಲಿ ನಡ್ಕೊಂಡು ಹೋಗ್ಬೇಕಂತ, ಅಂದರೆ ಕಾಲು ಹಸಿ ಆಗ್ಬಿಡುತ್ತೆ. ನೋಡಿ ತೋರಿಸ್ತೀನಿ ಒಂದು ನಿಮಿಷ. ಫಸ್ಟ್ ವ್ಯೂ ಆಫ್ ಕುದುರೆಮುಖ ಅಲ್ಲಿದೆ. ಇಲ್ಲಿಂದ ಹತ್ರ ಕಾಣಿಸ್ತದೆ, ಬಟ್ ಇನ್ನು 8 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ ನಾವು. ಇಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟದ ಹಿಂದೆ ಹೋಗ್ಬೇಕು ನಾವು ಇನ್ನು. ಅದು ನಮ್ಮ ಗ್ರೂಪು. ಸೊ ಇಲ್ಲಿಂದ ಇನಿಷಿಯಲಿ ಒಂದು ಮೇ ಬಿ ಸಮ್ ಮೀಟರ್ಸ್ ಶೇಡ್ ಇತ್ತು. ಇದಾದಮೇಲೆ ಶೇಡೇ ಇಲ್ಲ ನೋಡಿ. ಇದೇ ಥರನೇ ಇರೋದು ಇವಾಗ ಕಂಪ್ಲೀಟಾಗಿ. ಮ್ಯಾಕ್ಸಿಮಮ್ ಕಂಪ್ಲೀಟ್ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಶೇಡ್ ಸಿಗುತ್ತಂತೆ, ಬಿಟ್ಟರೆ ಈ ಥರನೇ ಇರುತ್ತೆ. ಸದ್ಯ ವ್ಯಾಲಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋದು, ಅದಕ್ಕೆ ಗಾಳಿ ಇಲ್ಲ ಇಲ್ಲಿ. ಮುಂದೆ ಹೋಗ್ತಾ ಗಾಳಿ ಇದೆ ಅಂತ ನಮ್ಮ ಗೈಡ್ ಅವ್ರು ಹೇಳ್ತಿದ್ದಾರೆ. ಸೊ ಮುಂದೆ ಹೋಗ್ತಾ ಗಾಳಿ ಬಂದರೆ ನಮಗೆ ಫೀಲ್ ಆಗೋಲ್ಲ, ಆರಾಮಾಗಿ ಹೋಗ್ಬೋದು ಬೇಗ. ಇಲ್ಲ ಸದ್ಯ ಅಂದರೆ ನನ್ನ ಪರಿಸ್ಥಿತಿ ಮಾತ್ರ ನಾನು ಆಲ್ರೆಡಿ ಫುಲ್ ಸ್ವೆಟ್ ಆಗೋಗ್ಬಿಟ್ಟಿದ್ದೀನಿ. ಮುಂದೆ ನೋಡಿಸಿನ ಅಲ್ಲಿ ನೀರು ದಾಟ್ಕೊಂಡು ಹೋಗ್ಬೇಕಂತಲ್ಲಿ ಮಜಾ ಇದೆ. ಈ ಥರ 4-5 ಸ್ಟ್ರೀಮ್ ನಾವು ಕ್ರಾಸ್ ಮಾಡಬೇಕಂತೆ. ಅಲ್ಲಿ ಹಗ್ಗ ಕಟ್ಟಿದ್ದಾರೆ ಹೆಲ್ಪಿಗೆ. ಶೂ ಒದ್ದೆ ಆಗದೆ ಇರೋ ಥರ ನೋಡಿಕೊಂಡ್ರೆ ಚೆನ್ನಾಗಿ. ಸಿನಾ ನೋಡಲ್ಲಿ ಪೀಕ್ ಕಾಣಕತ್ತ ನೋಡ ಮೇಲೆ, ಅಲ್ಲಿ ಅದೇ ಅಷ್ಟೇ ಹೋಗ್ಬೇಕು. ಅದ್ರ ಮೇಲೆ ಹೋಗ್ಬೇಕು. ಹಾಂ ಯಾರು ಹೋಗ್ತಿದ್ದಾರೆ? ಸೊ ಇದುವರೆಗೂ ನಾವು ಆಲ್ಮೋಸ್ಟು 3 ಕಿಲೋಮೀಟ್ರ್ ಬಂದ್ವಿ. ಏನು ಜಾಸ್ತಿ ಟೈರ್ಡ್ನೆಸ್ ಅಂತ ಏನು ಅನಿಸ್ಲಿಲ್ಲ. ಒಂದೇ ಸಮ ಅಂದರೆ ವಾಕ್ ಮಾಡ್ಕೊಂಡು ಬರ್ತಾಯಿದ್ವಿ, ಎಲ್ಲಿ ಹತ್ತುತ್ತಾ ಇಲ್ಲ. ಬಟ್ ಅಲ್ಲಿ ಆಲ್ಮೋಸ್ಟ್ ಒಂದು 4-5 ಸ್ಟ್ರೀಮ್ ಸಿಕ್ತು ಇಲ್ಲಿ. ಅದೇ ಅವಾಗ ಹೇಳಿದ್ನಲ್ಲ 1 ಗಂಟೆಗೆಲ್ಲ ವಾಪಸ್ ಬರಬೇಕಂತ. ಏನಕ್ಕಂದರೆ ಇನ್ ಕೇಸ್ ಮಳೆ ಬಂದುಬಿಟ್ರೆ ಏನಾಗುತ್ತೆ, ಆ ಹೊಳೆ ಇದೆ, ಹೊಳೆ ಫುಲ್ ಓವರ್ಫ್ಲೋ ಆಯಿತು ಅಂದ್ಕೊಳ್ಳಿ, ಕ್ರಾಸ್ ಮಾಡೋಕ್ಕಾಗಲ್ಲ, ಅಲ್ಲೇ ಕುತ್ಕೋಬೇಕಾಗತ್ತೆ. ಆ ಥರ ಎಷ್ಟೊಂದು ಆಗಿದೆ ಅಂತೆ. ಸೊ ಅದಕ್ಕೋಸ್ಕರನೇ ಮಧ್ಯಾಹ್ನ 1 ಗಂಟೆಗೆಲ್ಲ ಮುಟ್ಟುಬಿಟ್ಟು ವಾಪಸ್ 5:30ವರೆಗೆ ಬರಬೇಕಂತ. ಯಾಕಂದ್ರೆ ಸಂಜೆ ಆದಮೇಲೆ ಮಳೆ ಜಾಸ್ತಿ ಆಗುತ್ತೆ ಹಂಗೆಲ್ಲ ಅಂತ ಹೇಳ್ಬಿಟ್ಟು ಬೇಗ ಬನ್ನಿ ಅಂತಾರೆ. ಈಗಿರೋ ಸ್ಟ್ರೀಮಲ್ಲಿ ಏನಿಲ್ಲ, ಒಂದು ಸ್ವಲ್ಪ ಶೂ ಒದ್ದೆ ಆಗ್ತಾಯಿದೆ ಅಷ್ಟು ಬಿಟ್ಟರೆ ಜಾಸ್ತಿ ಏನು ಫ್ಲೋ ಇಲ್ಲ. ಆಮೇಲೆ ನೀರಿಗೆ ಮಾತ್ರ 100 ಮೀಟ್ರ್ 200 ಮೀಟ್ರಿಗೆ ಒಂದೊಂದು ಚಿಕ್ಕ ಸ್ಟ್ರೀಮ್ ಸಿಗ್ತಾನೆ ಇದೆ. ಕುಡಿಯೋದಕ್ಕೆ ನೀರು ಪ್ರಾಬ್ಲಮ್ಮೇ ಇಲ್ಲ ಇಲ್ಲಿ. ರಿಯಲ್ ಚಾಲೆಂಜ್ ಸ್ಟಾರ್ಟ್ ಆಯಿತು ಇವಾಗ. ಸ್ಲೋಲಿ 3-4 ಕಿಲೋಮೀಟ್ರ್ ಆಯಿತು. ಇನ್ನೊಂದು 4 ಕಿಲೋಮೀಟ್ರ್ ಇದೇ ಥರ ಇದೆ, ಫುಲ್ಲು ಮೇಲೆ ಹೋಗ್ತದೆ ನೋಡಿ ಆ ಥರ. ಸೊ ರಿಯಲ್ ಚಾಲೆಂಜ್ ಇಲ್ಲೇ ಸ್ಟಾರ್ಟ್ ಆಗೋದು. ಓಹೋ ಬನ್ನಿ ಅರ್ಧ ದಾರಿ ಬಂದ್ವಿ. ಅಲ್ಲಿ ಹಿಂದೆ ಒಂಟಿ ಮರ ಅಂತ, ಅದು ಹಾಫ್ ವೇ ಅಂತೆ. ಇಲ್ಲಿಗೆ ಬರೋಕ್ಕೇನು ಸ್ವಲ್ಪ ಹಿಂದೆ ತುಂಬ ಸ್ಟ್ರೇಟಾಗಿ ಅಪ್ಪಿತ್ತು, ತುಂಬ ಸುಸ್ತಾಗೋಯ್ತು ಅಲ್ಲಿ. ಅದಾದಮೇಲೆ ಇಲ್ಲಿ ಬಂದ ತಕ್ಷಣ ಸಡನ್ನಾಗಿ ಫುಲ್ಲು ಫಾಗ್ ಕವರ್ ಆಗ್ತಾಯಿದೆ. ಈ ಥರ ಇದ್ದರೆ ಇನ್ನೂ ಹಾಫ್ ವೇ ಅಂತ ಈಸಿಯಾಗಿ ಹೋಗುತ್ತೆ. ಸೊ ಈ ಹಾಫ್ ವೇ ಬರೋವರೆಗೂ ನಿಯರ್ ಅಬೌಟ್ 2 ಅವರ್ಸ್ ಆಯಿತು. ಅವ್ರು ಹೇಳಿದರು 4 ಅವರ್ಸ್ ಬೇಕು ಅಂತೆ ಹತ್ತೋದಕ್ಕೆ. 2 ಅವರ್ಸಲ್ಲಿ ಹಾಫ್ ವೇ ಬಂದಿದ್ವಿ. ಮೇ ಬಿ 4 ಕಿಲೋಮೀಟ್ರ್ ಎಕ್ಸಾಕ್ಟಾಗಿ ಬಂದಿದ್ವಿ ಅಂತ ಅನಿಸ್ತಾ ಇದೆ.
ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಇವಾಗ ನಾವು ಅಲ್ಲಿಂದ ಅಂದರೆ ಈ ಬೆಟ್ಟದ ಹಿಂದುಗಡೆಯಿಂದ ವಾಕ್ ಮಾಡ್ಕೊಂಡು ಹಂಗೆ ಹೋಗಿ ಮತ್ತೆ ವಾಪಸ್ ಇಲ್ಲಿ ಬಂದು ಅಲ್ಲೆಲ್ಲ ಒಂಟಿ ಮರ ಅಂತ ಆಫ್ ವೇ ಅಲ್ಲಿಂದ ತಿರ್ಗಾ ಮತ್ತೆ ಹಿಂಗೆ ಹೋಗಿ ತಿರ್ಗಾ ಮತ್ತೆ ಹಿಂಗೆ ಹತ್ಕೊಂಡು ಹಿಂಗೆ ಬರ್ತಾಯಿದ್ದೀವಿ. ಇಲ್ಲಿ ಬಂದಾದಮೇಲೆ ಹಿಂಗೆ ಹೋಗ್ತಾಯಿದ್ದೆ ನೋಡಿ, ಮತ್ತೆ ಮೇಲೆ ಹತ್ಕೊಂಡ್ಬಿಟ್ಟು ಅಲ್ಲಿ ಹೋದರೆ ಅಲ್ಲಿ ಪೀಕ್ ಇರೋದು, ಅದು ಪೀಕ್, ಅಲ್ಲಿಗೆ ಹೋಗ್ಬೇಕು ಇವಾಗ. ಮೂರು ಕಿಲೋಮೀಟ್ರ್ ಅಂತ ಏನು ತೋರಿಸಿದ್ನಲ್ಲ, ಅಲ್ಲಿಂದ ಕಂಟಿನ್ಯೂಸಾಗಿ ಹತ್ಕೊಂಡು ಬರ್ತಾನೇ ಇದೆ. ಇದು ತುಂಬ ಸುಸ್ತಾಗ್ತಿದೆ ನೋಡಿ, ಹೆಂಗೆ ಕ್ಲೌಡ್ ಎಲ್ಲ ಕವರಪ್ ಆಗ್ತಾಯಿದೆ ಇವಾಗ. ಇನ್ನು ನಾವು ಇನ್ನು ಅಷ್ಟು ಮೇಲೆ ಹತ್ಕೊಂಡು ಹೋಗ್ಬೇಕಿನ್ನು. ಲಾಸ್ಟಲ್ಲಿ ಪೀಕ್ ಇನ್ನೇನು 80% ಆಯಿತು. ಮೇನ್ 90%, ಇನ್ನೊಂದು ಅರ್ಧ ಗಂಟೆ 90% ಆಯಿತು. ಅಲ್ಲಿ ಕಾಣಿಸ್ತದಲ್ಲ ಅದೇ, ಇದು ಮೇನ್ ಬಂದಿರೋದು. ಅಲ್ಲೆಲ್ಲೋ ಕೆಳಗಡೆಯಿಂದ ಹತ್ತಿರೋದು ಕಂಟಿನ್ಯೂಸ್ ಆಗಿ ಟಫೆಸ್ಟ್ ಸ್ಟ್ರೆಚ್ ಅಂತ ಹೇಳ್ಬೋದು. ಆಮೇಲೆ ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಅಲ್ಲಿಗೆ ಹೋಗ್ಬೇಕು. ಡೌನ್ ಹಿಡಿದು ಮತ್ತೆ ಅಪ್ಪಿದೆ ಅಲ್ಲಿ. ಇಲ್ಲ ಆಯ್ತಲ್ಲ, ಇದೇ ಲಾಸ್ಟ್ ಸ್ಟ್ರೀಮ್ ಸಿಗೋದು ನೋಡಿ. ಬೇಕಾದ್ರೆ ನೀರು ತುಂಬಿಸ್ಕೊಳ್ಳಿ. ನಾವು ಆಲ್ಮೋಸ್ಟ್ ಟಾಪ್ ಬರ್ತಾ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಲೈಟಾಗಿದೆ. ಯಾವುದೋ ಅಂಬ್ರೆಲ್ಲ ಒಬ್ಬರು ಅಂಬ್ರೆಲ್ಲ ಎಕ್ಸ್ಟ್ರಾ ಅಂತ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಾಗುತ್ತೆ, ನಾವು ರೈನ್ ಕೋಟ್ ಎಲ್ಲ ತೊಗೊಂಬಂದಿದ್ವಿ, ಪ್ರಿಪೇರ್ ಆಗಿ ಬಂದಿದ್ವಿ. ಬಟ್ ಹೋಮ್ ಸ್ಟೇಯಲ್ಲಿ ನೋಡಿದ್ವಾ, ನಿನ್ನೆ ಇವತ್ತೆಲ್ಲ ನೋಡಿದಾಗ ಫುಲ್ಲು ಬಿಸಿಲಿತ್ತು. ಹಂಗಾಗಿ ಎಲ್ಲ ಬಿಟ್ಟು ಬಂದ್ವಿ. ಇಲ್ಲಿ ಮೇಲೆ ಬಂದ ತಕ್ಷಣ ಫುಲ್ಲು ಮಳೆ ಹೊಡಿತಾ ಇದೆ, ಜಾಸ್ತಿನೇ ಆಗ್ತಾಯಿದೆ. ಆಯ್ತು, ಆಲ್ಮೋಸ್ಟ್ ಪೀಕ್ ಮುಟ್ತಿದ್ವಿ ನಾವು. ಆಯಿತು, ಕಾಣಿಸ್ತಾ ಇದೆ. ಒಂದು ನಿಮಿಷ ನೋಡಿ, ಅದೇ ಪೀಕು. ಇಲ್ಲಿಗೆ ನಾವು ಚೆಕ್ ಪೋಸ್ಟಿಂದ 3.5 hours ಟೈಮ್ ತೊಗೊಂಡಿರೋದು. ಸೊ ಮಳೆ ಬಂದಿದ್ದಿಲ್ಲ ಅಂದರೆ 1 hour ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾಯಿದ್ವಿ. ಈಗ ಏನು ಮಾಡೋದು ನೋಡಬೇಕು. ಸೊ 3.5 hourರಿಂದ 4 hours ಬೇಕು ಹತ್ತೋದಕ್ಕೆ. ಒಂದು ಸ್ವಲ್ಪ ಮೀಡಿಯಮ್ ಪೇಸಲ್ಲಿ ಹೋದರೆ, ಇನ್ನು ಸ್ಲೋ ಅಂದರೆ ಇನ್ನೂ 1 hour ಎಕ್ಸ್ಟ್ರಾ ಬೇಕಾಗತ್ತೆ. ಬಂದಾಯಿತು. ಆ ಕಡೆ ನೋಡ್ರಿ ಸೀನ್ ಹೆಂಗಿದೆ. ಆ ಕಡೆ ಹೋಗ್ಬೋದಂತ. ಕ್ಲಿಯರ್ ಆದ್ರೆ ಚೆನ್ನಾಗಿರುತ್ತೆ. ಹಿಂದೆ ನೋಡಿ, ಅಲ್ಲಿ ಅದೇ ಪೀಕ್ ಲಾಸ್ಟ್ ಪಾಯಿಂಟ್. ಇಲ್ಲಿಂದ ಇಲ್ಲೊಂದು ನೋಡಿ ವಿಚಿತ್ರವಾಗಿ, ಇದು ಈ ಕಡೆ ವೆಸ್ಟರ್ನ್ ಘಾಟ್ ಕಡೆ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ಎಲ್ಲ ಕಡೆ. ಒಂದು ನಿಮಿಷ ತೋರಿಸ್ತೀನಿ. ಅದು ನೋಡಿ ಎಷ್ಟು ಕ್ಲಿಯರ್ ಇದೆ, ಎಷ್ಟು ಬಿಸಿಲಿದೆ ಕೆಳಗಡೆ. ಹಾಂ, ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾವುದು ಪುಳಿಯೋಗರೆ ಅಂತ ಇದ್ದಾನೆ. ಏನು ಸೂಪರ್ ಇದೆ ಊಟ ಇವಾಗ. ಏನಪ್ಪ ಬಿಂದ, ಊಟ ಚೆನ್ನಾಗಿತ್ತಾ? ಟೇಸ್ಟ್? ಹಾಂ, ಸೂಪರ್ ಆಗಿದೆ. ರಾಗೇಶ್ ನೋಡಕ್ಕೆ ಚೆನ್ನಾಗಿದೆ. ರಾಗೇಶ್ ಅಲ್ಲ, ಊಟ ಗುಡ್ಡ ಎಲ್ಲ ಹಾಕೊಂಡ್ಬಿಟ್ರಾ? ಬೇಕಾ? ಹೆಂಗೈತೆ ಊಟ? ಚಟ್ನಿನ ಊಟ ಮುಗಿಸ್ಕೊಂಡು ಇಲ್ಲಿ ಹೊರಟಿದ್ವಿ ಮನೆ, ಮತ್ತೆ ಕೆಳಗಡೆ ವಾಪಸ್ಸು. ಅಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ಒದ್ದೆ ಆಗಿದೆ, ಗಾಳಿ ಬಿಡ್ತಾ ಇದ್ರೆ ನಡಗ್ತಾ ಇದ್ದೀವಿ ಹಂಗೆ. ಅದಕ್ಕೆ ಇಲ್ಲಿಂದ ಹೈಟಿಂದ ಕೆಳಗಡೆ ಹೋಗೋಣ ಅಂತ ಫಸ್ಟ್ ಸ್ವಲ್ಪ
ಹಾಂ 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 ಒಂದು 15-20 ನಿಮಿಷ ಕೂತಿದ್ವಿ ಅಷ್ಟೇ. ಆಲ್ಮೋಸ್ಟ್ ನಾವು ವಾಪಸ್ಸು ಬೇಸ್ ಪಾಯಿಂಟಿಗೆ ಬರ್ತಾಯಿದ್ದೀವಿ. ಇನ್ನೊಂದು ಮೇ ಬಿ ಒಂದು 5 ಮಿನಿಟ್ಸು. ಎಷ್ಟಂದರೆ 4:10 ಆಯಿತು. ನಿಯರ್ ಅಬೌಟ್ 3 ಅವರ್ಸ್ ಇಳಿಯೋದಕ್ಕೆ. ಹತ್ತೋದಕ್ಕೂ ನಾವು 3.5 4 ಅವರ್ಸ್ ಅಷ್ಟೇ ಮ್ಯಾಕ್ಸಿಮಮ್ ತೊಗೊಂಡು 3.5 ಅವರ್ಸ್ ತೊಗೊಂಡಿದ್ದು. ಇಳಿಯುವಾಗ 3 ಅವರ್ಸು, ಹತ್ತುವಾಗ 3.5 ಅವರ್ ಆಯಿತು. ಟೋಟಲ್ 6.5 ಅವರ್ಸ್. ಅಲ್ಲಿ ಒಂದು 1 ಅವರ್ ಕೂತ್ಕೊಂಡ್ವಿ. ಸೊ ಬೆಳಿಗ್ಗೆ ನಾವು 8:30ಗೆ ಈ ಬೇಸ್ ಪಾಯಿಂಟಿಂದ ಹೊರಟಿದ್ದು. ಸೊ ವಾಪಸ್ ಮತ್ತೆ ಇವಾಗ ನಾನು 4:15 ಆ ಥರ ಬಂದರೆ, ಆರ್ 4:30 ಅಂತ ಅಂದ್ಕೊಂಡ್ರು. 9, 10, 11, 12, 1, 2, 3, 4 8 ಅವರ್ಸ್ ಆಯಿತು. ಸೊ 8 ಅವರ್ಸ್ ಆಯಿತು ಟೋಟಲ್ ಟ್ರೆಕ್. ಮತ್ತು ಆಮೇಲೆ ಇಲ್ಲಿಂದ ನಮ್ಮ ಹೋಮ್ ಸ್ಟೇ ಹೋಗಿ ಇನ್ನೊಂದು 15-20 ನಿಮಿಷ ಬೇಕು. ಸೊ ಟೋಟಲ್ ಇನ್ನೂ ಒಂದು ಸ್ವಲ್ಪ ಆರಾಮಾಗಿ ತೊಗೊಂಡ್ರೆ ಇನ್ನೊಂದು 1 ಅವರ್. ಸೊ 9 ಅವರ್ ಆಗುತ್ತೆ ಅಲ್ಲ, ಏನಂತೆ? ಸೊ ಟ್ರೆಕ್ ಲೆವೆಲ್ ಅಂದರೆ ನಾನು ಲಾಸ್ಟ್ ಟೈಮ್ ಕುಮಾರ ಪರ್ವತ ಹೋಗಿದ್ವಿ, ಅದು ಟಫೆಸ್ಟ್ ಅಂದ್ಕೊಂಡಿದ್ದು. ಇದು ಲಾಂಗೆಸ್ಟ್ ಅಂತ, ಬಟ್ ಇದು ಲಾಂಗು ಮತ್ತು ಟಫ್ ಎರಡೂ ಇದೆ. ಸೊ ಅಷ್ಟು ಈಸಿ ಇಲ್ಲ. ಸೊ ಫುಲ್ ಪ್ರಿಪೇರಾಗಿ ಬರಬೇಕು. ಅಟ್ಲೀಸ್ಟ್ ಸ್ವಲ್ಪ ದಿನ ಮುಂಚೆನೇ ವಾಕಿಗೆಲ್ಲ ಮಾಡಿ ಸ್ವಲ್ಪ ಫಿಟ್ನೆಸ್ ಲೆವೆಲ್ ತೊಗೊಂಡ್ರೆ ಚೆನ್ನಾಗೆ. ಅದರ್ವೈಸ್ ಕಂಪ್ಲೀಟ್ ಮಾಡೋಕ್ಕಂತೂ ಆಗಲ್ಲ ಇದು. ಸೊ ಮತ್ತೆ ನೆಕ್ಸ್ಟು ಟ್ರೆಕ್ ಸ್ಪಾಟ್ ಆರ್ ಎನಿ ಪ್ಲೇಸಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.